ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಆಟೋದಲ್ಲಿ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಹರಿಹರ ಬಸ್ ಹತ್ಬಿಟ್ಟು ಅಲ್ಲಿಂದ ಮತ್ತೆ 6 ಗಂಟೆಗೆ ಬಸ್ ಇದೆ ಮಂತ್ರಾಲಯಕ್ಕೆ. ಸೊ ಅಲ್ಲಿಗೆ ಹೋಗಬೇಕು. ಈಗ ನೋಡಿ ಹರಿಹರಕ್ಕೆ ಬಂದಿದ್ದೀವಿ, ಮಂತ್ರಾಲಯ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ. ಬಸ್ ಹತ್ತಬೇಕಾದ್ರೆ ತುಂಬಾ ರಶ್ ಇತ್ತು ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ. 6 o'clock ಹತ್ತಿದ್ವಿ, 4 o'clock ಬಂದು ನಾವು ತಲುಪಿದ್ವಿ. ಸೊ ಬಂದಮೇಲೆ ಇಲ್ಲಿ ಲಾಡ್ಜ್ ಮಾಡಿದ್ವಿ, ರೂಮ್ ಮಾಡಿದ್ವಿ ಗಾಯ್ಸ್. ನೀವು ಇಲ್ಲಿ ಮಠದಲ್ಲೇ ರೂಮ್ ಮಾಡ್ಬೋದು, ಬಟ್ ಇಲ್ಲಿಗೆ ಬಂದಮೇಲೆ ರೂಮ್ಸ್ ಸಿಗಲ್ಲ. ಸೊ 15 ದಿವಸದ ಮುಂಚೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು. ಇವ್ರದ್ದು www.mata.org ಅಲ್ಲಿ ವೆಬ್ಸೈಟಲ್ಲಿ ನೀವು ಆನ್ಲೈನ್ ಬುಕ್ಕಿಂಗ್ನ ಮಾಡ್ಕೋಬೇಕು ರೂಮ್ಸು. ನಾವು ಲಾಡ್ಜಲ್ಲೇ ಉಳ್ಕೊಂಡಿದ್ವಿ. ಹೋಗೋದು ತುಂಬ ಲೇಟ್ ಆಯ್ತು, ಅಲ್ಲೇ 4 o'clock ಆಗಿತ್ತು. ಸೊ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಒಂದು 6 ಗಂಟೆ ಅಷ್ಟೊತ್ತಿಗೆ ಇದ್ವಿ. 6:30 ಅಷ್ಟೊತ್ತಿಗೆ ಬಾಗಿಲು ಓಪನ್ ಆಗುತ್ತೆ ಅಂದರು. ಸೊ ಅಲ್ಲಿ ಫಸ್ಟು ಮಾಚಲಮ್ಮನ ದರ್ಶನ ಮಾಡಬೇಕಂತೆ. ಸೊ ಅಲ್ಲಿ ಮಾಚಲಮ್ಮನ ದರ್ಶನ ಮಾಡ್ಕೊಂಬಿಟ್ಟು ನಾವು ಇಲ್ಲಿ ನೋಡಿ ಗಾಯ್ಸ್, ಇದು ಮಾಚಲಮ್ಮನ ಸನ್ನಿಧಿ ಅಂತ. ಇಲ್ಲಿ ಮಾಚಲಮ್ಮನ ಗೆ ದರ್ಶನ ಮಾಡಿಬಿಟ್ಟು ಆಮೇಲೆ ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೆ ಮಠದ ಒಳಗಡೆ ಹೋದ್ವಿ. ಇಲ್ಲಿ LED ನಿಮಗೆ ತೋರಿಸ್ತಾ ಇರ್ತಾರೆ ವೃಂದಾವನನ. ಸೊ ಒಳಗಡೆ ಮೊಬೈಲ್ ಅಲೋ ಇಲ್ಲ, ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ದರ್ಶನ ಆಯಿತು, ಹೊರಗಡೆ ಬಂದು ಕೂತಿದ್ದೀವಿ. ಇಲ್ಲಿ ಪ್ರಸಾದ 11 ಗಂಟೆಯಿಂದ ಶುರು ಆಗುತ್ತೆ, ಬಟ್ ನಾವು ಟಿಫನಿಗಂತ ಹೋಟೆಲಿಗೆ ಬಂದಿದ್ವಿ. 4 ಗಂಟೆಯಿಂದ ಏನೂ ಊಟ ಮಾಡಿರಲಿಲ್ಲ. ಸೊ ಹೋಟೆಲಿಗೆ ಬಂದಿದ್ವಿ ನಾವು ತಿಂಡಿ ತಿನ್ನೋಕ್ಕೆ. ಸೊ ಅಲ್ಲಿಂದ ನಾವು ಹೊರಟ್ವಿ ಗಾಯ್ಸ್. ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ಟು ಅಲ್ಲಿಂದ ಗುಂಟ್ಕಲ್ಗೆ ನೀವು ಟಿಕೆಟ್ ತೆಗೆಸ್ಕೋಬೇಕು. ಅಲ್ಲಿಂದ ಹುಬ್ಳಿ ಜಂಕ್ಷನ್ಗೆ ನಾವು ಟಿಕೆಟ್ ತೆಗೆಸ್ಕೊಂಡು ಮತ್ತೆ ಅಲ್ಲಿಂದ ನಾವು ದಾವಣಗೆರೆಗೆ ಒಂದು ಟ್ರೈನ್ ಇರುತ್ತೆ, 10:30 ಆಗುತ್ತೆ ಗುಂಟ್ಕಲ್ಲಿಂದ ಹುಬ್ಳಿಗೆ. ಸೊ ಹುಬ್ಳಿ ಟು ದಾವಣಗೆರೆ ಟಿಕೆಟ್ ತೆಗೆಸ್ಕೊಂಡು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ವಿ ನಾವು ಬರೋವಾಗ. ಸೊ ನೀವು ವಾರಕ್ಕೊಂದು ಸತಿ ಇದೆ ದಾವಣಗೆರೆ ಟು ಥ್ರೂ ಮಂತ್ರಾಲಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.